ಆಗ ಮಳೆ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮನ್ ಮನೆಯಿಂದ ಬಂದಿದ್ದೇನೆ. ಒಮ್ಮೆ ಕಸ ಎಲ್ಲ ತೆಗೆದು ನೆಲ ಒರೆಸ್ತಾ ಇದ್ದೀನಿ. ಹಂಗೇನೆ ಡ್ರಮ್ ಎಲ್ಲ ತೊಳೆದು ಕುಡಿಯೋದಕ್ಕೆ ನೀರ್ ತರೋದಕ್ ಹೋಗಿದ್ದೆ ಬಾವಿಗೆ. ಕೂಲರ್ ಕೂಡ ಹಾಕಿದೀವಿ. ಇವಾಗ ಮಳೆ ಎಲ್ಲ ಬಂದು ಸ್ವಲ್ಪ ಮನೆ ಎಲ್ಲ ತಣ್ಣಗಾಗಿದೆ. ಅಷ್ಟು ಸೆಕೆ ಅಂತ ಅನ್ಸೋದಿಲ್ಲ. ಹಂಗೇನೆ ಕೈ ಕಾಲೆಲ್ಲ ತೊಳೆದು ಟೀ ಮಾಡ್ದೆ ನಾನು. ನನ್ಗೆ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕು ಅಂತ ಅನ್ಸ್ತಾ ಇತ್ತು. ಹಂಗಾಗಿ ಟೀ ಮಾಡ್ಕೊಂಡು ಕುಡ್ದಿದ್ದಾಯ್ತು. ಬರ್ತಾ ಸ್ವಲ್ಪ ಶಂಕರಪೊಳೆ ಎಲ್ಲ ತಂದಿದ್ದೆ, ಸ್ನಾಕ್ಸ್ ಎಲ್ಲ ತಂದಿದ್ದೆ. ಹಂಗೆ ಅಲ್ಲೇ ಕುತ್ಕೊಂಡಿದ್ದೆ ತುಂಬಾ ಹೊತ್ತು. ಸಣ್ಣಾದ್ಮೇಲೆ ಬನ್ನಿ. ಹಾ ಹಾ ಆಯ್ತು, ಸಾವಕಾಶ ಬನ್ನಿ. ಸರಿ. ಬರೋ ಮಳೆಯಲ್ಲಿ ನಾನು ಒದ್ದೆ ಹಾಕಿ ಬಂದು ಬಿಟ್ಟೆ. ನಾ ಹೇಳಿದ್ದೆ ತಾನೇ ಸ್ವಲ್ಪ ಲೇಟಾಗಿ ಬನ್ನಿ ಅಂತ. ಮತ್ತೆ ಮಳೆ ಸ್ಟಾಪ್ ಆಗಲಿಲ್ಲ ಅಂದ್ರೆ ಹೂವ ಹುಡುಗ ಬಂದ್ರೆ ನೀ ಅದ್ರಕ್ಕೆ ಬೇರೆ ಯಾರು ಬೇಡ. ಅದಕ್ಕೆ ಬಂದ್ರಿ. ಜೋರ್ ಮಳೆ ಅಲ್ಲ, ಎಲ್ಲ ಊರಲ್ಲೂ ಮಳೆ ಬರ್ತದೆ. ನಮ್ಮೂರಲ್ಲಿ ಮಾತ್ರ ಗೊತ್ತಿಲ್ಲ. ನಮ್ಮ ಮನೇಲಿ ಫುಲ್ ಒದ್ದೆ. ಹೆಲ್ಮೆಟ್ ಇತ್ತು ಬಚ್ಚು. ಹೌದಾ? ಪ್ಯಾಂಟ್ ಶರ್ಟ್ ಎಲ್ಲ ಒದ್ದೆ ಅಲ್ಲ ರೀ. ಎಲ್ಲ ಡಬಲ್ ಕೆಲಸ ಮಾಡಿದ್ವಿ. ಹೂವು ಅವಾಗಲೇ ತಂದಿದ್ದಿದ್ರೆ ನೀವು ಈ ಕಡೆ ರೂಟಲ್ಲಿ ಇಳಿದು ಬಂದ್ಬಿಡ್ತಿದ್ರಾ ಪ್ಯಾಟಿಗೆ. ನಾನು ನಿಮ್ಗೆ ಹೋಗ್ಬೇಕಾದ್ರೆ ಹೇಳಿದ್ದೆ ಮಳೆ ಬರ್ತದೆ, ಬೇಗ ಹೋಗಿ ಬ್ಯಾಗ್ ಬನ್ನಿ ಅಂತ ಹೇಳಿ. ಬಿಚ್ಚಾಕಿ ಪ್ಯಾಂಟ್ ಶರ್ಟ್. ಯಪ್ಪ ಜೋರ್ ಮಳೆ, ಮಳೆಗಾಲ ಸ್ಟಾರ್ಟಾ. ಶನಿವಾರ ನಾನು ಅಮ್ಮನ ಮನೆಯಿಂದ ಬಂದಿದ್ದೆ. ಇದ್ ಬಂದು ಭಾನುವಾರದ ಕ್ಲಿಪ್ಪಿಂಗು. ಬೆಳಿಗ್ಗೆನೆ ನಾನು ತಲೆಗೆ ಎಣ್ಣೆ ಹಚ್ಚೋದಕ್ಕೆ ಕುತ್ಕೊಂಡಿದ್ದೀನಿ. ನಾನು ನಾಳೆ ಸ್ನಾನ ಮಾಡ್ತೀನಿ, ತಲೆ ಸ್ನಾನ ಅಂತಂದ್ರೆ ಇವತ್ತು ಹಿಂದಿನ ದಿನ ಎಣ್ಣೆನ ಅಪ್ಲೈ ಮಾಡ್ತೀನಿ. ಇದ್ ಬಂದು ಪ್ಯೂರ್ ಕೋಕೋನಟ್ ಆಯಿಲ್. ತಲೆಗೆ ಎಣ್ಣೆಲ್ಲ ಹಚ್ಚಿದ್ದಾಯ್ತು. ಹಾಗೆ ಮನೆ ಕೆಲ್ಸ ಎಲ್ಲ ಸ್ಟಾರ್ಟ್ ಆಗಿತ್ತು. ಒಂದೊಂದೇ ಕೆಲ್ಸ ಎಲ್ಲ ಮಾಡ್ಕೊಂಡೆ. ಒಂದಿಷ್ಟು ಬಟ್ಟೆ ಇತ್ತು ಇವತ್ತು ತೊಳೆಯೋದಕ್ಕೆ. ಬಟ್ಟೆ ಅಷ್ಟೂನು ತೊಳೆದು ಹಾಕ್ ಬಂದೆ. ಆದ್ರೆ ಅಷ್ಟೊಂದು ಬಿಸ್ಲಿಲ್ಲ. ಒಂಥರ ಮೋಡದ ವಾತಾವರಣ. ಸಂಜೆ ಆಗ್ತಾ ಇದ್ದ ಹಾಗ್ಲೇನೆ ಮಳೆ ಬರ್ತದೆ. ಇವತ್ತು ಮೊಟ್ಟೆ ಆಮ್ಲೆಟ್ ಹಾಕೋಣ ಅಂತ ಹೇಳಿ ಆಮ್ಲೆಟ್ ಹಾಕ್ತಾ ಇಲ್ಲ, ಹಾಗೆ ಒಡೆದು ಹಾಕ್ತಾ ಇದ್ದೀನಿ ಮೊಟ್ಟೆನ. ನಿಮಗೆ ಹಿಂಗ್ ಮಾಡ್ರೆ ಇಷ್ಟ ಆಯ್ತದಲ್ಲ ಆಮ್ಲೆಟ್ ಹಾಕೊಂಡು ಬೇಡ, ಇದೆ ಅದಿದೆ ಎರಡು ಒಂದೇ. ತುಂಬಾ ದಿನ ಆಗಿತ್ತಲ್ಲ ಹಂಗೆ ಮಾಡ್ತಾರೆ ರೀ. ಯಾಕಂದ್ರೆ ಖಾರ ಆಗೋಯ್ತದೆ, ತಿನ್ನೋಕ್ಕಿಲ್ಲ ಸಕ್ಕ. ಕೆಲವೊಂದಿನ ನಾನು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಆಮ್ಲೆಟ್ ಮಾಡ್ತೀನಿ, ಕೆಲವೊಂದಿನ ಈ ತರ ಮಾಡ್ತೀನಿ. ಹಾಗೆ ಮೊಟ್ಟೆನ ಒಡೆದು ಹಾಕ್ಬಿಟ್ಟು ಉಪ್ಪು ಮತ್ತೆ ಖಾರ ಪುಡಿ ಎಲ್ಲ ಅದ್ರ ಮೇಲೆ ಉದುರಿಸ್ಬಿಟ್ಟು ನೀಟಾಗಿ ಎರಡು ಕಡೆನೂ ಇದನ್ನ ಬೇಯಿಸ್ಕೊಳ್ತೀನಿ. ಫುಲ್ ಬೇಯಿಸ್ಕೊಳ್ತೀನಿ. ಕೆಲವರು ಹಾಫ್ ಬಾಯ್ಲ್ ಮಾಡ್ತಾರೆ, ನನ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದು. ಇವತ್ತು ಒಣ ಬಂಗಡೆ ಸಾರು ಹಂಗೆ ನಂಚ್ಕೊಳ್ಳೋದಕ್ಕೆ ಅಂತ ಈ ಮೊಟ್ಟೆದು ಆಮ್ಲೆಟ್ ತರ ಹಾಕಿದ್ದೆ. ಮಧ್ಯಾಹ್ನದ ಊಟ ತುಂಬಾ ಟೇಸ್ಟಿ ಆಗಿತ್ತು ಇವತ್ತಿನ ದಿನ. ಕರೆಕ್ಟ್ ಹಣ್ಣಾಗದೆ. ಹುಟ್ಟಿಗೊಂದು ಫೋನ್ ಮಾಡ್ಕೊ. ಆಂಟಿ ಕರೆಕ್ಟ್ ಹಣ್ಣಾಗದೆ, ಸಿಹಿ ಅದೇ. ಹಾ ಆಂಟಿ, ಹಾ ಸಿಹಿ ಅದೇ. ನೀವು ತಿಂದ್ರಿ ಒಂದಾದ್ರು? ಸಿಹಿ ಅದಲ್ಲ ಆಂಟಿ. ನಾನು ಗೀತತ್ತೆ ಜೊತೆ ಮಾತಾಡ್ತಾ ಇದ್ದೆ, ಕಾವ್ಯ ನಮ್ಮನ್ ಜೊತೆ. ನಾನು ಅಮ್ಮನ ಮನೆಯಿಂದ ಬರ್ತಾ ಒಂದು ಹಲಸಿನ ಹಣ್ಣು ತಂದಿದ್ದೆ. ನನ್ಗೆ ಇದನ್ನ ಕಟ್ ಮಾಡೋದಕ್ ಸಮಯ ಸಿಕ್ಕಿರ್ಲಿಲ್ಲ, ಹಂಗಾಗಿ ನನ್ ಗೀತತ್ತೆ ಕೊಟ್ಟಿದ್ದೆ. ಕಟ್ ಮಾಡಿದಾಗ ನನ್ಗೊಂದ್ ಪೀಸ್ ಕೊಡಿ ಅಂತ. ಎಲ್ಲರ ಮನೆಗೂ ಕೊಟ್ಕೊಂಡು ಹಂಗೇನೆ ನಾವು ಕೂಡ ತಿಂದ್ವಿ. ಗೀತತ್ತೆ ಕಟ್ ಮಾಡ್ಬಿಟ್ಟು ಎಲ್ಲರ ಮನೆಗೂ ಕೊಟ್ಟಿದ್ರು. ಈ ಹಲಸಿನ ಹಣ್ಣು ಮಾತ್ರ ತುಂಬಾ ಸಿಹಿ ಆಗಿತ್ತು. ನಾನು ತೆಗೆದು ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ದೆ. ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ, ಮನ್ಸ್ ಮಾಡಿದ್ರೆ ಇದಿಷ್ಟು ತಿನ್ನೋದಕ್ ನನ್ಗೆ ಎಷ್ಟು ಹೊತ್ತು ಬೇಡ, ಆದ್ರೆ ರಾತ್ರಿ ಊಟ ಸೇರೋದಿಲ್ಲ ಅಂತ. ಈ ಹಲಸಿನ ಹಣ್ಣು ಬಿಡಿಸುವಾಗ ರಾತ್ರಿ ಸುಮಾರು 8 ಗಂಟೆ 8:15 ಆಗಿತ್ತು. ಅನ್ನ ಎಲ್ಲ ಮಾಡ್ಬಿಟ್ಟಿದ್ದೆ. ಮತ್ತೆ ಇದು ತಿಂದ್ರೆ ನಾನು ಊಟ ಮಾಡೋದಿಲ್ಲ, ಇದನ್ನ ಈ ಹಲಸಿನ ಸೊಳೆನ ತೆಗೆದು ಫ್ರಿಜ್ ಅಲ್ಲಿ ಇಟ್ರೆ ನಾಳೆ ತಿನ್ಬಹುದು ಅಂತ ಎಲ್ಲ ತೆಗೆದು ಫ್ರಿಜ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಇದನ್ನ ನಾನು ತಿಂದೆ. ನನ್ಗೆ ತುಂಬಾ ಇಷ್ಟ ಈ ಹಲಸಿನ ಹಣ್ಣು, ಮಾವಿನ ಹಣ್ಣು ಅಂತಂದ್ರೆ. ಎಲ್ಲಾ ಹಣ್ಣುಗಳನ್ನು ನಾನು ಇಷ್ಟ ಪಡ್ತೀನಿ. ಸಂಜೆ 5:15 ಹೊರಗಡೆ ಹೊರಟಿದ್ದೀನಿ. ನನ್ಗೆ ಸ್ವಲ್ಪ ಎಲ್ಲ ಚಿಕ್ಕ ಪುಟ್ಟ ಮನೆಗೆ ಗ್ರಾಸರೀಸ್ ಬೇಕಿತ್ತು, ಹಂಗಾಗಿ ಹೊರಟಿದ್ದೀನಿ. ಇನ್ನ ಒಂದೇನಂತಂದ್ರೆ ಒಂದು ಪಾರ್ಸಲ್ ಬರ್ಲಿಕ್ಕಿತ್ತು. ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಆಯ್ತಾ. ಅದ್ರ ಹಿಂದೆ ಒಂದು ಸ್ಟೋರಿ ಇದೆ, ಆಮೇಲೆ ಹೇಳ್ತೀನಿ.
ಇವಾಗ ಸದ್ಯಕ್ಕೆ ಬೇಗನೆ ಹೋಗಿ ಬೇಗನೆ ಬರ್ಬೇಕು. ಏನಕ್ಕೆ ಅಂತಂದ್ರೆ ಸಂಜೆ ಆಗ್ತಾ ಇದ್ದಾಗ್ಲೇನೆ ನಮ್ ಕಡೆ ಮಳೆ ಸ್ಟಾರ್ಟ್ ಆಗ್ತಿದೆ. ಹಂಗಾಗಿ ಬನ್ನಿ ಇವಾಗ ಹೊರಡುವ. ಸದ್ಯಕ್ಕೆ ಶೆಕೆ ಇಲ್ಲ. ಸದ್ಯಕ್ಕೆ ಶೆಕೆ ಇಲ್ಲ, ವಾತಾವರಣ ಎಲ್ಲ ತಣ್ಣಗ್ ಮಾಡಿದೆ. ಥ್ಯಾಂಕ್ಸ್ ಹೇಳ್ಬೇಕು ದೇವ್ರಿಗೆ. ಏನಕ್ಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಇರೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಶೆಕೆ ಆಗಿತ್ತು. ನನ್ಗಂತೂ ಈ ಬಾರಿ ಉಸಿರು ಕಟ್ಟೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಶೆಕೆಗಾಲ. ಆ ತರ ಶೆಕೆ ಆಗಿತ್ತು ನಮ್ಮ ಮನೆಯಲ್ಲಿ. ಏನಂದ್ರೆ ನಮ್ಗೆ ಮುಂಚೆನೆ ಆ ಪ್ಲಾನ್ ಹೊಳೆದಿರ್ಲಿಲ್ಲ. ಅಂದ್ರೆ ನೀವು ಮೇಲ್ಗಡೆ ಫ್ಲೋರ್ ಅಲ್ಲಿ ಇರ್ತೀರಿ ಅಂತಂದ್ರೆ ಅಥವಾ ಸಿಂಗಲ್ ಫ್ಲೋರಿನ್ ಮನೆ ಅಂತಂದ್ರೆ ಈ ಸಿಲಿಂಗ್ ಫ್ಯಾನ್ ಹಾಕ್ಬೇಡಿ, ಅದ್ರ ಬದಲಿಗೆ ಟೇಬಲ್ ಫ್ಯಾನ್ ಅನ್ನ ಉಪಯೋಗಿಸಿ. ರೀಸನ್ ಏನಂತಂದ್ರೆ ತಂಪು ಗಾಳಿ ಬರ್ತದೆ. ಸಿಲಿಂಗ್ ಫ್ಯಾನ್ ಹಾಕಿದ್ರೆ ತುಂಬಾ ಬಿಸಿ ಗಾಳಿ ಬರ್ತದೆ ಅಲ್ವಾ. ಮೊದ್ಲಿಗೆ ನಾವು ಕೊರಿಯರ್ ಆಫೀಸ್ಗೆ ಹೋಗಿದ್ವಿ, ಅಲ್ಲಿಂದ ARMಗೆ ಬಂದ್ವಿ. ನನ್ಗೆ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಗ್ರಾಸರೀಸ್ ಬೇಕಿತ್ತು. ದೇವರಿಗೆ ಅರಿಶಿನ, ಕುಂಕುಮ, ಇನ್ನ ಊದ್ಬತ್ತಿ, ನೆನೆಕಟ್ಟು, ರಿನ್ ಪೌಡರು, ರವಾ, ಈ ತರ ಎಲ್ಲ, ಈ ಸೋಪು, ಬಟ್ಟೆ ಸೋಪು, ಪಾತ್ರೆ ಸೋಪು, ಸ್ನಾನಕ್ ಸೋಪು ಅಂತ ಎಲ್ಲಾನು ಬೇಕಿತ್ತು. ಒಂದ್ ರೌಂಡ್ ಇಲ್ಲೇನೆ ತಗೊಂಡ್ ಬಂದ್ಬಿಡೋಣ ಅಂತ. ನಾನು ಮನೆಯಲ್ಲಿ ಖಾಲಿ ಕುಂತಿದ್ದೆ ಅಲ್ವಾ, ಚೀಟಿ ಮಾಡ್ಕೊಟ್ರೆ ನಮ್ಮ ಮನೆಯವ್ರು ತರ್ತಾರೆ, ತರೋದಿಲ್ಲ ಅಂತ ಅಲ್ಲ. ನಾನ್ ಖಾಲಿ ಇರ್ತೀನಿ ಅಲ್ವಾ, ಕೆಲವೊಮ್ಮೆ ನನ್ಗೂನು ಬೇಜಾರ್ ಬರ್ತಾ ಇರ್ತದೆ. ಈ ತರ ಅಂದ್ರೆ ಎಲ್ಲಾದ್ರೂ ಓಡಾಡ್ತಾ ಇದ್ರೆ ನನ್ಗೆ ಅಷ್ಟು ಬೇಜಾರ್ ಅಂತ ಅನ್ಸೋದಿಲ್ಲ. ಹಾಗಾಗಿ ಇವತ್ತು ARMಗೆ ನಾನೇ ಬಂದಿದ್ದೆ. ಅಲ್ಲಿಂದ ನನ್ಗೆ ನಾವೆಲ್ಟಿ ಹೋಗ್ಲಿಕ್ಕಿತ್ತು, ಒಂದು ಬಟ್ಟೆ ಉಜ್ಜೋದಕ್ಕೆ ಬ್ರಷ್ ಎಲ್ಲ ಬೇಕಿತ್ತು, ಹಂಗೆ ಕಸ ಮುಗಿಯೋದಕ್ಕೆ ಕಸಬರ್ಗಿ ಎಲ್ಲ ಬೇಕಿತ್ತು. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೆ. ಇಲ್ಲಿ ಅದನ್ನೆಲ್ಲ ಖರೀದಿ ಮಾಡಿದ್ದಾಯ್ತು. ಇನ್ನ ಬಟ್ಟೆ ಒಣ ಹಾಕೋದಕ್ಕೆ ಕ್ಲಿಪ್ ಬೇಕಿತ್ತು, ಕ್ಲಿಪ್ ಸೆಟ್ ಬೇಕಿತ್ತು. ಈ 12 ಎಲ್ಲ ಬರ್ತದಲ್ವಾ ಬಟ್ಟೆ ಒಣ ಹಾಕುವಂಥದ್ದು, ಅಂದ್ರೆ ಗಾಳಿಗೆ ಹಾರೋಗ್ಬಾರ್ದು ಅಂತ ಕ್ಲಿಪ್, ಅದನ್ನೆಲ್ಲ ಖರೀದಿ ಮಾಡಿದ್ದಾಯ್ತು. ಸಾಮಾನ್ಯವಾಗಿ ನಾನು ನಾವೆಲ್ಟಿಗೆ ಬರೋದು ಜಾಸ್ತಿ. ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ವಸ್ತುಗಳು ಸಿಗ್ತದೆ. ಒಂಥರ ಅಂದ್ರೆ ಎಲ್ಲ ಐಟಮ್ ಕೂಡ ಸಿಗ್ತದೆ. ಮನೆಗೆ ಏನೇನ್ ಬೇಕೋ ಪ್ರತಿಯೊಂದು ಐಟಮು ಸಿಗ್ತದೆ. ಹಾಗೆ ತುಂಬಾ ಕಡಿಮೆ ಬೆಲೆಗೆ ಹಾಕಿರ್ತಾರೆ. ಪ್ರತಿಯೊಂದು ವಸ್ತುನು ಅಂದ್ರೆ ಕೊಡಬಹುದು, ರೀಸನಬಲ್ ಇರ್ತದೆ. ಹಾಗಾಗಿ ನಾನು ಇಲ್ಲಿಗೆ ಬರ್ತೀನಿ. ಇದು ಬಂದು ಭಟ್ಕಳ ಸರ್ಕಲ್ ಹತ್ರ ಇರುವಂತದ್ದು, ತುಂಬಾ ಜನಕ್ಕೆ ಗೊತ್ತಿರಬಹುದು. ನೀಲೇ ಇಲ್ಲ ಇತ್ತಕೊಂಡ್ರಿ. ಎಲ್ಲ ಖರೀದಿ ಆಯ್ತು ನಂದು. ಹಂಗೆ ನಾನ್ ಮನೆ ಕಡೆ ಬಂದೆ, ಮತ್ತೆ ಇನ್ನೆಲ್ಲೂ ಹೋಗ್ಲಿಲ್ಲ. ಇನ್ನ ಏನಾದ್ರೂ ಬೇಕಂತಂದ್ರೆ ನಮ್ಮ ಮನೆಯವ್ರು ತಂದು ಕೊಡ್ತಾರೆ. ಈ ಬ್ಯಾಡ್ಗೆ ಮೆಣಸು ಎಲ್ಲ ನಾನು ಸ್ಟಾಕ್ ಇಟ್ಕೊಂಡಿರ್ತೀನಿ. ಮಿಕ್ಕಿದೆಲ್ಲ ಏನಾದ್ರೂ ಬೇಕಂತಂದ್ರೆ ಲೀಸ್ಟ್ ಮಾಡ್ಕೊಟ್ರೆ ನಮ್ಮ ಮನೆಯವ್ರು ತರ್ತಾರೆ. ಇವತ್ತು ಸುಮಾರಷ್ಟು ಖರೀದಿ ಆಯ್ತು. ಮನೆಗ್ ಬಂದು ಡೋರ್ ಓಪನ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಏನಾದ್ರೂ ಒಂದು ವಸ್ತು ತರ್ರಿ ಅಂತಂದ್ರೆ ಅದಿಲ್ಲ ಅಂತಂದ್ರೆ ಅದ್ರ ಬದ್ಲಿಗೆ ಇನ್ನ ಏನಾದ್ರೂ ತಗೊಂಡ್ ಬಂದ್ಬಿಡ್ತಾರೆ. ಹಂಗಾಗಿ ರಿಸ್ಕೇ ಬೇಡ ಅಂತ ನಾನೇ ಹೋಗ್ತೀನಿ. ನನ್ಗೆ ಮನೆಗೆ ಏನಾದ್ರೂ ತಂದ್ರೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಹೇಳ್ತೀನಿ. ಹಂಗಾಗಿ ನನ್ನನ್ನೇ ಕರ್ಕೊಂಡ್ ಹೋಗ್ಬಿಡ್ತಾರೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸ್ವಲ್ಪ ಶಾಪಿಂಗ್ ಇತ್ತು, ಎಲ್ಲ ಹೋಗಿ ಬಂದಿದ್ದಾಯ್ತು. ಎಲ್ಲ ಚಿಕ್ಕ ಪುಟ್ಟ ಖರೀದಿ ಇತ್ತು. ಈಗಾಗ್ಲೇ ನೀವು ನೋಡಿರ್ತೀರಿ. ತುಂಬಾ ದಿನ ಆಯ್ತು ಅಲ್ವಾ ನಾನು ಕ್ಯಾಮ್ರಾ ಮುಂದೆ ಬರ್ತೇನೆ. ಒಂದು ಕೊರಿಯರ್ ಬರ್ಲಿಕ್ಕಿತ್ತು, ಹಂಗಾಗಿ ಎನ್ಕ್ವೈರಿಗೆ ಅಂತ ಹೋಗಿದ್ವಿ. ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರು. ನನ್ನ ಹೆಲ್ತಿಗೆ ಸಂಬಂಧಪಟ್ಟಿದ್ದು ಏನೋ ಒಂದು ಆರ್ಡರ್ ಹಾಕಿದ್ದೆ. ಅದು ನನಗೆ ರಿಸಲ್ಟ್ ಸಿಕ್ಕಾಗ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಕೂಡ ಬೇಡ ಆಯ್ತಾ. ಹತ್ತತ್ರ 1.5 ತಿಂಗಳಾಯ್ತು ನಾನು ಅದನ್ನ ಆರ್ಡರ್ ಹಾಕಿ. ಇದುವರೆಗೂ ನನ್ಗೆ ಬಂದು ಕೈಗೆ ಸೇರೇ ಇಲ್ಲ. ಏನ್ ಬೇಜಾರ್ ಅಂತಂದ್ರೆ ನಾವ್ ಏನೇ ಅನ್ಕೊಂಡ್ರು ನಮ್ ಜೀವನದಲ್ಲ ನಡೆಯೋದೇ ಇಲ್ಲ. ಅದ್ ಯಾಕೆ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ನಮ್ಗೆ ತುಂಬಾ ಬೇಜಾರ್ ಬರ್ತದೆ. ಕಾದು 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 ನಾನು ಸಾಕಾಗಿ ಹೋಗ್ತೀನಿ. ನನ್ ತಾಳ್ಮೆ ಕೂಡ ಹೊರಟೋಗ್ಬಿಡ್ತದೆ. ಈ ತರ ಈ ಬಾರಿನೂ ಹಂಗೆ ಆಯ್ತು. ನಾನು ನಮ್ಮನೆಯವ್ರ ಹತ್ರ ತುಂಬಾ ಬಾರಿ ಹೇಳ್ತಿರ್ತೀನಿ, ಯಾಕೆ ನಮ್ಗೆ ಈ ತರ ಆಗ್ಬೇಕಾ ಯಾಕೆ ಅಂತ. ಇತ್ತೀಚಿನ ದಿನಗಳಲ್ಲಿ ನನ್ಗೆ ತಾಳ್ಮೆ ಅನ್ನೋದು ಇಲ್ವೇ ಇಲ್ಲ. ಅಷ್ಟರ ಮಟ್ಟಿಗೆ ನಾನು ಅಂದ್ರೆ ಬೇಸತ್ತು ಬಿಟ್ಟಿದ್ದೀನಿ. ಒಂದು ಚಿಕ್ಕ ಒಂದು ಡಾಕ್ಯುಮೆಂಟ್ಸ್ ಆದ್ರೂ ಸರಿ, ನಾವು ಅದ್ರ ಹಿಂದೆ ತುಂಬಾ ಓಡಾಟ ಮಾಡ್ಬೇಕು, ತುಂಬಾ ದಿನ ಬೇಕು. ಎಲ್ಲರಿಗೂ ಹಿಂಗಾಗ್ತದ್ಯೋ ನಮಗ್ ಮಾತ್ರನೋ ನನಗ್ ಗೊತ್ತಿಲ್ಲ. ಹಿಂಗೆ ಆರ್ಡರ್ ಹಾಕಿ ಒಂದೂವರೆ ತಿಂಗಳ ಆಗೇ ಹೋಯ್ತು. ಇದುವರೆಗೂ ಕೈಗೆ ಸೇರೇ ಇಲ್ಲ. ಆನ್ಲೈನ್ ಅಲ್ಲಿ ಆರ್ಡರ್ ಹಾಕಿದ್ದಲ್ಲ. ಹಿಂಗೆ ನಾನು ಹೇಳ್ದಲ್ವಾ, ನನ್ಗದ್ ಯೂಸ್ ಆದಾಗ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಅಂತ. ಅಮ್ಮ ಮನೆ ವ್ಲಾಗ್ ಅನ್ನ ನೋಡಿ ಬಹಳಷ್ಟು ಜನ ಇಷ್ಟಪಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ನ ಸ್ವಲ್ಪ ಜನ ಹೇಳ್ತಿದ್ರಿ ಇನ್ನ ಸ್ವಲ್ಪ ದಿನ ಇರ್ಬೇಕು ಅಂತ. 1-2 ದಿನ ಇರ್ತಾ ಇದ್ದೆ. ಇದ್ರೂ ಏನಂತಂದ್ರೆ ಕರೆಂಟ್ ಇರ್ಲಿಲ್ಲ. ಮೇನ್ ಪ್ರಾಬ್ಲಮ್ ಅಲ್ಲಿ ಕರೆಂಟ್ ಆಗ್ಬಿಟ್ಟಿತ್ತು. ಕರೆಂಟ್ ಇದ್ರೆ ಮಾತ್ರ ಫೋನು ಮತ್ತೆ ವೈಫೈ ನಮ್ಗೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಹಾಕೋದಕ್ಕಾಗೋದು ಎಲ್ಲಾನು. ಹಾಗಾಗಿ ನಾವ್ ಅಲ್ಲಿಂದ ಬಂದ್ವಿ.
ಇನ್ನ ಚಿಕ್ಕಮ್ಮ ಮನೆಗೆ ಬೇರೆ ಹೋಗ್ಬೇಕಿತ್ತು, ಹಂಗಾಗಿ ಬಂದ್ವಿ. ನಿಮ್ಗೆ ಒಂದಾಗಿದ ನಂತರ ಒಂದು ವ್ಲಾಗ್ಸ್ ಬರ್ತಾ ಹೋಗ್ತದೆ, ನೀವು ನೋಡ್ತೀರಿ. ಹಂಗಾಗಿ ನಾವು ಅಲ್ಲಿಂದ ಬರ್ಬೇಕಾಯ್ತು. ಇನ್ನ ತುಂಬಾ ಜನ ನನ್ ಬರ್ತಾ ಬೇಜಾರ್ ಮಾಡ್ಕೊಂಡಿದ್ ನೋಡಿ ಬೇಜಾರಾಗ್ಬೇಡಿ ವಿದ್ಯಾ ಅವ್ರೆ ಅಂತ ಹೇಳ್ತಾ ಇದ್ರಿ. ಯಾಕೆ ಅಂತ ಗೊತ್ತಿಲ್ಲ, ಇತ್ತೀಚೆಗೆ ನನ್ನ ತಲೆನಲ್ಲಿ ಸಾವಿರಾರು ಪ್ರಶ್ನೆಗಳು ಸ್ನೇಹಿತರೆ. ಮತ್ತೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಮತ್ತೆ ನನ್ ಕಣ್ಣೀರು ಬರ್ತದೆ. ಹಂಗಾಗಿ ತುಂಬಾ ಪ್ರಶ್ನೆಗಳು, ಯಾಕೆ ನನ್ನ ಜೀವನ ಈ ತರ ಆಯ್ತು, ಏನೇನೋ ಪ್ರಶ್ನೆಗಳು. ಮತ್ತೆ ನಾನು ಅದನ್ನ ಹೇಳೋದಕ್ಕೋದ್ರೆ ಮತ್ತೆ ಬೇಡ. ಹಿಂಗೆ ನಂಗೆ ಅಮ್ಮ ಮನೆಯಿಂದ ಬರ್ತಾ ಈ ಬಾರಿ ಸ್ವಲ್ಪ ಬೇಜಾರಾಯ್ತು. ಇದು ಒಂದನ್ನ ಹೇಳ್ಬೇಕಿತ್ತು. ಇನ್ನ ತುಂಬಾ ಜನ ನನ್ ಕೇಳ್ತಾ ಇದ್ರಿ, ಯಾಕೆ ವಿನೂತನ್ ಮದ್ವೆಗೆ ಹೋಗೋದಕ್ಕಾಗ್ಲಿಲ್ಲ, ಯಾಕೆ ಹೋಗಿಲ್ಲ ಅಂತ. ನನ್ಗೆ ಹೋಗೋದಕ್ಕಾಗಿಲ್ಲ. ನನ್ಗೆ ಎಲ್ಲೂನು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಆ ತರ ಇಲ್ಲ. ನಾನು ಅಂದ್ರೆ ತುಂಬಾ ಹತ್ರದವ್ರ ಮದ್ವೆಗೆಲ್ಲ ಖಂಡಿತ ಹೋಗ್ತೀನಿ. ನಿಮ್ಗೆ ಅರ್ಥ ಆಗ್ತದೆ, ಅಂದ್ರೆ ಪ್ರತಿ ಹೆಣ್ಮಕ್ಳಿಗೂ ಅರ್ಥ ಆಗ್ತದೆ ಯಾಕೆ ಹೋಗೋದಕ್ಕಾಗಿಲ್ಲ ಅಂತ. ನಾನು ಮತ್ತೆ ಬಾಯ್ಬಿಟ್ಟು ಹೇಳುವಂತಹ ಅವಶ್ಯಕತೆ ಇಲ್ಲ. ಹಂಗಾಗಿ ನನ್ಗೆ ಹೋಗೋದಕ್ಕಾಗಿಲ್ಲ. ಅಂದ್ರೆ ತುಂಬಾ ಹತ್ರದವ್ರ ಮದ್ವೆಗೆ ಹೋಗ್ತೀನಿ. ಕೆಲವೊಮ್ಮೆ ನಮ್ಮನೆಯವ್ರು ಹೋಗ್ತಾರೆ. ಈ ತರ ನನ್ಗೆ ಏನಾದ್ರೂ ಸ್ವಲ್ಪ ಬೇಜಾರಾದಾಗ, ನಾನ್ ಬೇಜಾರಲ್ಲಿದ್ದಾಗಲ್ಲ ನಮ್ಮನೆಯವ್ರು ಹೋಗ್ ಬರ್ತಾರೆ. ಎಲ್ಲೂ ಹೋಗ್ಬಾರ್ದು ಆ ತರ ಇಲ್ಲ. ಎಲ್ಲರ ತರಾನು ನನ್ಗೂ ಕೂಡ ಒಂದ್ ಲೈಫ್ ಸಿಕ್ಕಿದಿದ್ರೆ ಎಲ್ಲಾ ಕಡೆ ಹೋಗ್ಬಹುದಿತ್ತು. ಇನ್ನ ಸಾಕಷ್ಟು ಜನ ನಿಮ್ಮ ಅಕ್ಕ ತಂಗಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ, ನೆಕ್ಸ್ಟ್ ಮಾತಾಡ್ಸಿ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರಿ. ಖಂಡಿತ ನೆಕ್ಸ್ಟ್ ಟೈಮ್ ಅಕ್ಕನ ಜೊತೆ ಮಾತಾಡ್ಸ್ತೀನಿ. ಅಕ್ಕಗೇನ್ ಕ್ಯಾಮ್ರಾ ಮುಂದೆ ಬರ್ಬಾರ್ದು ಆ ತರ ಎಲ್ಲ ಇಲ್ಲ. ಆದ್ರೆ ಅಂದ್ರೆ ಇವಾಗ ನಾವು ಮೊಬೈಲ್ ತೆಗಿತಾ ಇದ್ದಾಗ್ಲೇನೆ ಅವ್ರಿಗೂ ಸ್ವಲ್ಪ ಮರ್ಯಾದೆ ಆಗ್ತದಲ್ವಾ. ಅಂದ್ರೆ ಏನ್ ಹೇಳ್ತಾರೆ, ಯಾವಾಗ್ಲೂ ಅಂದ್ರೆ ಕ್ಯಾಮ್ರಾ ಮುಂದೆ ಬಂದಿರೋದಿಲ್ಲಲ್ವಾ, ಅವ್ರಿಗೊಂಥರ ಸ್ವಲ್ಪ ಮುಜುಗರ ಅಂತ ಅನಿಸ್ತದೆ. ಅಷ್ಟ್ ಬಿಟ್ರೆ ಇನ್ನೇನಿಲ್ಲ. ನಿಮ್ ಬಾಂಡಿಂಗ್ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರಿ. ಸಿಂಪಲ್ ಆಗಿ ನಾನೊಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಂಬಂಧ ಆಗಿರ್ಬಹುದು, ಯಾವುದೇ ಅಕ್ಕ ತಂಗಿ, ಅತ್ತೆ ಮಾವ ಅಮ್ಮ ಅಪ್ಪ, ಯಾವುದೇ ಸಂಬಂಧ ಆಗಿರ್ಬಹುದು, ರಿಲೇಟಿವ್ಸ್, ಚಿಕ್ಕಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಮಾವ, ಯಾವುದೇ ಸಂಬಂಧ ಆಗಿರ್ಬಹುದು ಸ್ನೇಹಿತರೆ. ಪ್ರತಿಯೊಂದು ಸಂಬಂಧದಲ್ಲೂ ಕೆಲವೊಂದು ಒಂದು ಚಿಕ್ಕ ಪುಟ್ಟ ಮಾತು ಬಂದ್ರೆ ಅದನ್ನ ಅಲ್ಲಿಗಲ್ಲಿಗೆ ಬಿಟ್ಟು ಮುಂದಕ್ಕೆ ಹೋದ್ರೆ ಮಾತ್ರ ಆ ಸಂಬಂಧಗಳು ಚೆನ್ನಾಗಿರ್ತದೆ. ಯಾವಾಗ ನಾವು ತಿರುಗಿ ಪ್ರಶ್ನೆ ಮಾಡ್ತೀವಿ ಅಲ್ವಾ, ಆವಾಗ್ಲೇ ನಮ್ ಸಂಬಂಧ ಹಾಳಾಗುವಂತದ್ದು. ಹಿಂದೆ ಮಾತಾಡೋರು ಕೂಡ ಸಾಕಷ್ಟು ಜನ ಇರ್ತಾರೆ, ಹಿಂದೆ ಬೈಯೋರು ಕೂಡ ಸಾಕಷ್ಟು ಜನ ಇರ್ತಾರೆ. ನಾವ್ ಏನ್ ಈ ಬದುಕ್ತಾ ಇದ್ವಿ ಅಲ್ವಾ, ತುಂಬಾ ಚೆನ್ನಾಗಿ ಗೊತ್ತಿರ್ತದೆ ನಾವ್ ಏನ್ ಸಿಚುವೇಶನ್ ಅಲ್ಲಿ ಇದೀವಿ ಅಂತ. ಆದ್ರೂ ಕೂಡ ನಮ್ ಬಗ್ಗೆ ಮಾತಾಡೋರು ಇರ್ತಾರೆ, ಕೆಟ್ಟದಾಗಿ ಅವ್ರ ಮನ್ಸಿಗೆ ಬಂದಂತದ್ದೆಲ್ಲ ಮಾತಾಡೋರು ಇರ್ತಾರೆ. ಯಾವ್ದಕ್ಕೂ ಜಾಸ್ತಿ ತಲೆ ಕೆಡ್ಸ್ಕೊಳ್ಬಾರ್ದು. ನನ್ ಯಾವ್ದ್ರ ಬಗ್ಗೆನು ತೀರಾ ಅಂದ್ರೆ ಬೇರೆಯವ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅಂದ್ರೆ ನನ್ಗೆ ಯಾರ ಮೇಲೂ ಪ್ರೀತಿ ಇಲ್ಲ ಅಂತಲ್ಲ, ಖಂಡಿತ ನನ್ಗೆಲ್ಲ ಸಂಬಂಧದ ಮೇಲೂ ಪ್ರೀತಿ ಇದೆ. ನನ್ ಜಾಸ್ತಿ ಯಾವ್ದನ್ನು ನನ್ ಕಿವಿಗೆ ಬಂದ್ರು ನಾನು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ರೀಸನ್ ಇಷ್ಟೇನೆ, ಇರೋದು ಒಂದ್ ಜೀವನ, ಯಾವ್ದು ಕೂಡ ನಮ್ದಲ್ಲ ಇಲ್ಲಿ ಇರೋದು. ನಾವ್ ಏನ್ ಇವಾಗ ಹಂಗ್ ಬದುಕ್ಬೇಕು ಹಿಂಗ್ ಬದುಕ್ಬೇಕು ಅಂತ ಅನ್ಕೊಳ್ತಿರ್ತೀವಿ ಅಲ್ವಾ, ಯಾವ್ದು ಕೂಡ ನಮ್ದಲ್ಲ. ಸದ್ಯದಲ್ಲಿ ಒಂದ್ ಇನ್ಸಿಡೆಂಟ್ ನೀವು ನೋಡಿರ್ಬಹುದು. ಆತರ ಇನ್ಸಿಡೆಂಟ್ ಎಲ್ಲ ನೋಡಿದಾಗ ನಾನು ಮನ್ಸಿಗೆ ಬೇಗ ತಗೊಳ್ತೀನಿ, ಇಷ್ಟೇನಾ ಜೀವನ, ಬೇಕು ಅನ್ನೋದ್ರ ಹಿಂದೆ ನಾವು ತುಂಬಾ ಓಡ್ತಿರ್ತೀವಿ ಅಲ್ವಾ, ಯಾಕೆ ಹೀಗಾಯ್ತು, ಯಾಕೆ ಇಷ್ಟೇನಾ ಜೀವನ, ಎಷ್ಟೆಲ್ಲ ಸಂಪಾದನೆ ಮಾಡಿದ್ರಲ್ವಾ, ಹೋಗ್ಬಿಟ್ರಲ್ವಾ, ಈ ತರ ಎಲ್ಲ ನಾನು ತುಂಬಾ ವಿಚಾರ ಮಾಡ್ತೀನಿ. ಇದ್ದಷ್ಟು ದಿನ ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು. ನನ್ ಕೋಪನೇ ಬರೋದಿಲ್ಲ ಅಂತಲ್ಲ, ನನಗೂ ಕೂಡ ಕೋಪ ಬರ್ತದೆ. ನನ್ ಹೇಗೆ ಅಂತಂದ್ರೆ ಸ್ವಲ್ಪ ನೇರ ಅಷ್ಟ್ ಬಿಟ್ರೆ ಇನ್ನೇನಿಲ್ಲ. ಇವಿಷ್ಟನ್ನ ಹೇಳ್ಬೇಕಿತ್ತು. ನಮ್ಮನೆಯವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ಯಾರಾದ್ರೂ ಏನಾದ್ರೂ ಅಂದಾಗ ನನ್ ಕಿವಿಗೆ ಬಂದು ಅದು ಬಿದ್ದಿರ್ತದೆ ಆಯ್ತಾ. ಆವಾಗ ನಮ್ಮನೆಯವ್ರು ಹೇಳ್ತಾರೆ, ಎಲ್ಲರನ್ನು ಮೆಚ್ಚೋದಕ್ ಆಗೋದಿಲ್ಲ, ನೀನ್ ಎಲ್ಲರನ್ನು ಮೆಚ್ಚಿಸ್ತಾ ಹೋಗ್ತೀಯ ಅಂತಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ನೀನ್ ಏನ್ ಮಾಡಿದ್ರೆ ಸರಿ, ನೀನ್ ಹೇಗ್ ಹೋಗ್ತಿದ್ಯಾ, ನಿನ್ ಜೀವನ ನೀನ್ ಹೇಗ್ ನಡೆಸ್ತಾ ಇದೀಯ ನಿನಗ್ ಗೊತ್ತಲ್ವಾ, ಸಾಕು ಬಿಡು, ಎಲ್ಲರನ್ನು ಮೆಚ್ಚೋದಕ್ ಆಗೋದಿಲ್ಲ ಅಂತ ನಮ್ಮನೆಯವ್ರು ಸಾವಿರ ಸಲ ಹೇಳ್ತಾರೆ. ಅಂದ್ರೆ ನನ್ಗೆ ಯಾರಾದ್ರೂ ಏನಾದ್ರು ಅಂದಾಗ ನಾನ್ ಬೇಜಾರ್ ಮಾಡ್ಕೊಳ್ತೀನಿ ಅಲ್ವಾ, ಆವಾಗ ನಮ್ಮನೆಯವ್ರ ಜೊತೆ ಶೇರ್ ಮಾಡ್ಕೊಂಡಾಗ ಹೇಳ್ತಾರೆ ಈ ತರ. ನನ್ನ ಅಕ್ಕ ಕೂಡ ಈ ಬಾರಿಗೆ ಹೋದಾಗ ಹಾಗೆ ಹೇಳ್ತಾ ಇದ್ರು, ನೀನ್ ತುಂಬಾ ಜನಕ್ಕೆ ಹೆದರ್ತೀಯ, ಎಲ್ಲರನ್ನು ಮೆಚ್ಚೋದಕ್ ಸಾಧ್ಯನೇ ಇಲ್ಲ. ನಾವೇನ್ ಈ ಜೀವನ ಸಾಗಿಸ್ತಾ ಇದೀವಿ ಅಲ್ವಾ, ದೇವ್ರಿಗೆ ಮೆಚ್ಚುಗೆ ಆದ್ರೆ ಸಾಕು, ಎಲ್ಲರನ್ನು ಮೆಚ್ಚೋದಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನಮ್ಗೆ ನಾವು ಸರಿ, ಎದುರುಗಡೆ ಇದ್ದವರಿಗೆ ಅವ್ರು ಸರಿ, ನಾವು ಮಾಡಿದ್ದೆಲ್ಲ ತಪ್ಪು ಅಂತ ಅನಿಸ್ತದೆ. ಹೀಗೇನೆ ಜೀವನ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನಿಮ್ ಸುತ್ತಮುತ್ತಲು ಈ ತರ ಎಲ್ಲ ನಡೀತಾ ಇರ್ಬಹುದು, ಹಂಗಾಗಿ ಇಷ್ಟನ್ನ ಹೇಳ್ಬೇಕು ಅಂತ ಅನಿಸ್ತು, ಹೇಳ್ದೆ. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೀಗೇನೆ ಸಪೋರ್ಟ್ ಮಾಡಿ, ಅಮ್ಮನ ಮನೆ ವ್ಲಾಗ್ಸ್ ಎಲ್ಲ ನೋಡಿ
ಸಪೋರ್ಟ್ ಮಾಡಿದ್ರಿ ಅಲ್ವಾ, ಹಿಂಗೇನೆ ಸಪೋರ್ಟ್ ಮಾಡಿ. ಇನ್ನ ನಾನು ಸಾಧ್ಯವಾದಷ್ಟು ಪ್ರತಿದಿನ ವಿಡಿಯೋಸ್ ಅನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನ ಒಂದೇನಂತಂದ್ರೆ ನಾನು ಇವಾಗ ಕೈ ಹೊಲ್ಗೆಲ್ಲ ಬಿಟ್ಬಿಟ್ಟಿದ್ದೀನಿ. ನಾನು ತುಂಬಾ ವೀಕ್ ಆಗಿದ್ದೀನಿ, ತುಂಬಾ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಲಾಸ್ಟ್ ವ್ಲಾಗ್ ಅಲ್ಲೂ ಕೂಡ ನಿಮ್ಗೆ ಅಪ್ಡೇಟ್ ಮಾಡಿದ್ದೆ 38 kg ಆಗಿದ್ದೀನಿ ಅಂತ. ನಮ್ಮಮ್ಮ ಈ ಬಾರಿ ಹೋದಾಗ ತುಂಬಾ ಬೇಜಾರ್ ಮಾಡ್ತಾ ಇದ್ರು ನನ್ನ ನೋಡಿ. ಈ ಏಜ್ ಅಲ್ಲಿ ಹಿಂಗಾದ್ರೆ ಹೆಂಗೆ, ಮುಂದೇನು ಅಂದ್ರೆ ಅವರಿಗೂ ಕೂಡ ಒಂದು ಏನ್ ಹೇಳ್ತಾರೆ ಟೆನ್ಷನ್ ಇರ್ತದಲ್ವಾ ಪಾಪ, ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಹಂಗಾಗಿ ನಾನು ಮತ್ತೆ ಆ ಕೈ ಹೊಲಿಗೆಲ್ಲ ತಗೊಂಡ್ರೆ ಅಂದ್ರೆ ಈ ಸೀರೆ ಪಾಲ್ ಹಚ್ಚೋದು ಅದೆಲ್ಲ ತಗೊಂಡ್ರೆ ನನ್ಗೆ ತುಂಬಾ ಸ್ಟ್ರೆಸ್ ಅಂತ ಅನ್ಸ್ತದೆ. ಎಲ್ಲೂ ಕೂಡ ನನ್ಗೆ ರೆಸ್ಟ್ ಸಿಗೋದಿಲ್ಲ. ಹಂಗಾಗಿ ಇವಾಗ ಯೂಟ್ಯೂಬ್ ಮೇಲೆನೆ ಗಮನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.